ಶಬರಿಮಲೆ ದೇಗುಲದಲ್ಲಿ ಚಿನ್ನ ಕಳವು ಪ್ರಕರಣ. ಆರೋಪಿ ಪೊನ್ನಿ ಉನ್ನಿಕೃಷ್ಣನ್ ಮನೆ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ನಿವಾಸ. ಕೇರಳ ಎಸ್ಐಟಿ ಪೊಲೀಸರಿಂದ ದಾಳಿ ಪರಿಶೀಲನೆ. 4 ಅಧಿಕಾರಿಗಳ ತಂಡದಿಂದ ಪರಿಶೀಲನೆ. ತಿರುವನಂತಪುರದಲ್ಲಿ ಉನ್ನಿಕೃಷ್ಣನ್ ಬಂಧಿಸಿದ್ರು ಪೊಲೀಸರು. ಪ್ರಕರಣದ ತನಿಖೆಯನ್ನ ವಿಶೇಷ ತನಿಖಾ ತಂಡ ಮಾಡ್ತಾ ಇದೆ. ತನಿಖೆಯ ಭಾಗವಾಗಿ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಲು ಇದೀಗ ಪ್ರಮುಖ ಆರೋಪಿಯಾಗಿರುವಂತಹ ಉನ್ನಿಕೃಷ್ಣನ್ ನಿವಾಸದ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. 4 ಅಧಿಕಾರಿಗಳ ತಂಡದಿಂದ ಮಲ್ಲೇಶ್ವರಂನಲ್ಲಿರುವಂತಹ ಉನ್ನಿಕೃಷ್ಣನ್ ನಿವಾಸದ ಮೇಲೆ ದಾಳಿಯಾಗಿದೆ. ಶಬರಿಮಲೆಯಲ್ಲಿ 4 ಕೆಜಿ ಚಿನ್ನ ಕಳ್ಳತನ ಪ್ರಕರಣ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಶಿವಪ್ರಸಾದ್, ಎಷ್ಟೊತ್ತಿಗೆ ದಾಳಿ ಮಾಡಿದ್ದಾರೆ, ಯಾವ ರೀತಿಯಾಗಿ ಎಸ್ಐಟಿ ಅಧಿಕಾರಿಗಳ ತನಿಖೆ ನಡೀತಿದೆ ಅಂತ? ಮೊದಲಷ್ಟೇ ಶಬರಿಮಲೆ ದೇವಾಲಯದಲ್ಲಿ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನದ ಕೆಲಸವನ್ನ ಮಾಡಿದಂತಹ ಉನ್ನಿಕೃಷ್ಣ ಈತನನ್ನ ತಿರುವನಂತಪುರದಲ್ಲಿ ಎಸ್ಐಟಿ ಪೊಲೀಸರು ಬಂಧಿಸಿದ್ರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ತಿರುವನಂತಪುರದ ಮನೆ ಹಾಗೂ ಬೆಂಗಳೂರಲ್ಲೂ ಕೂಡ ಆತನಿಗೆ ಮನೆ ಇತ್ತು ಅಂತ ಹೇಳಿ ಮಾಹಿತಿ ಲಭ್ಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ಮಲ್ಲೇಶ್ವರಂನಲ್ಲಿರ್ತಕ್ಕಂಥ ಆತನ ಮನೆ ಮೇಲೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳ ತಂಡ 4 ಅಧಿಕಾರಿಗಳ ತಂಡ ದಾಳಿಯನ್ನು ನಡೆಸಿ ಪರಿಶೀಲನೆ ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಅಂದ್ರೆ ಈತನಿಗೆ ನೀಡಿದಂತಹ ಅದರ ದೇವಾಲಯದಲ್ಲಿ ಚಿನ್ನದ ಕೆಲಸವನ್ನ ಮಾಡೋದಕ್ಕೆ ನೀಡಿದ್ರು. ಈ ಸಂದರ್ಭದಲ್ಲಿ ಆತ ಚಿನ್ನದ ಸುಮಾರು 4 ಕೆಜಿಯಷ್ಟು ಚಿನ್ನವನ್ನ ಕಳವು ಮಾಡಿದ್ದಾನೆ ಅಂತ ಹೇಳಿ ಗಂಭೀರವಾಗಿರ್ತಕ್ಕಂಥ ಆರೋಪವನ್ನ ಎದುರಿಸಿರ್ತಕ್ಕಂಥದ್ದು. ಅಲ್ಲಿ ಬಳಕೆ ಮಾಡಿರ್ತಕ್ಕಂಥ ಚಿನ್ನದಲ್ಲಿ ಬೇರೆ ಲೋಹದ ಮಿಶ್ರಣವನ್ನ ಮಾಡಿ ಚಿನ್ನದವನ್ನ ಕಳಪೆ ಗುಣಮಟ್ಟದ ಚಿನ್ನವನ್ನ ಬಳಸಿ ಯಾರಿಗೂ ಕೂಡ ಅನುಮಾನ ಬಾರದಂತೆ ಕೆಲಸವನ್ನ ಮುಗಿಸಿದ್ದ. ಈ ಹಿನ್ನೆಲೆಯಲ್ಲಿ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ 4 ಕೆಜಿಯಷ್ಟು ಚಿನ್ನಾಭರಣವನ್ನ ಚಿನ್ನದ ಲೇಪನಕ್ಕೆ ಏನ್ ಮಾಡಿದ್ರು ಆ ಒಂದು ದೇವಾಲಯದ ಬಾಗಿಲು ಸೇರಿದಂತೆ ಇತರ ವಸ್ತುಗಳಿಗೆ ಲೇಪನವನ್ನ ಮಾಡುವಂತ ಕೆಲಸದಲ್ಲಿ ಈತ ತನ್ನ ಕೆಲಸ ಮಾಡ್ಬೇಕಾದ್ರೆ ಈ ರೀತಿಯಾಗಿ ಕೃತ್ಯವನ್ನ ಎಸಗಿದ ಅಂತ ಹೇಳಿ ಮಾಹಿತಿ ಲಭ್ಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ತಿರುವನಂತಪುರದಲ್ಲಿ ಆತನ ಮನೆಯಲ್ಲಿ ಎಸ್ಐಟಿ ಪೊಲೀಸರು ಆತನನ್ನ ಬಂಧಿಸಿದ್ರು. ಅದರ ಮುಂದುವರಿದ ಭಾಗವಾಗಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮಲ್ಲೇಶ್ವರಂನ ಆತನ ಮನೆಯಲ್ಲೂ ಕೂಡ ಈಗಾಗಲೇ ಪರಿಶೀಲನೆ ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಮತ್ತಷ್ಟೇ ಧನ್ಯವಾದ ಶಿವಪ್ರಸಾದ್ ತಮ್ಮ ಮಾಹಿತಿಗಾಗಿ. ಇನ್ನು ಶಬರಿಮಲೆಯಲ್ಲಿ 4 ಕೆಜಿ ಚಿನ್ನ ಕಳ್ಳತನ ಪ್ರಕರಣ. ಕೇರಳ ಎಸ್ಐಟಿಯಿಂದ ಬಳ್ಳಾರಿಯಲ್ಲೂ ಕೂಡ ತನಿಖೆ ಚುರುಕುಗೊಂಡಿದೆ. ಬಳ್ಳಾರಿಯ ರುದ್ದಂ ಜ್ಯುವೆಲರಿ ಶಾಪ್ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕದ್ದ ಚಿನ್ನದಲ್ಲಿ 476 ಗ್ರಾಂ ಚಿನ್ನವನ್ನ ಖರೀದಿಸಲಾಗಿತ್ತು. ರುದ್ದಂ ಗೋಲ್ಡ್ ಮಾಲೀಕ ಗೋವರ್ಧನ್ ಅವರು ಖರೀದಿ ಮಾಡಿದ್ರು 476 ಗ್ರಾಂ ಚಿನ್ನವನ್ನ. ಈಗಾಗಲೇ ಕೇರಳ ಎಸ್ಐಟಿ ಅಧಿಕಾರಿಗಳು ಅದನ್ನು ರಿಕವರಿ ಕೂಡ ಮಾಡಿದ್ದಾರೆ. ಗೋವರ್ಧನ್ ವಿಚಾರಣೆಯನ್ನ ಮಾಡಿ ಚಿನ್ನವನ್ನ ವಶಕ್ಕೆ ಪಡೆದಿದ್ದಾರೆ. ಹಾಗೆಯೇ ರುದ್ದಂ ಗೋಲ್ಡ್ ಶಾಪ್ಗೆ ಬೀಗವನ್ನ ಹಾಕಿದ್ದಾರೆ. 4 ಕೆಜಿ ಚಿನ್ನ ಕಳ್ಳತನ ಆಗಿತ್ತು. ಆ 4 ಕೆಜಿ ಚಿನ್ನದಲ್ಲಿ 476 ಗ್ರಾಂ ಚಿನ್ನವನ್ನ ಗೋವರ್ಧನ್ ಎಂಬ ವ್ಯಕ್ತಿಗೆ ಬಳ್ಳಾರಿಯಲ್ಲಿ ಮಾರಲಾಗಿತ್ತು. ಆ ಚಿನ್ನವನ್ನ ಎಸ್ಐಟಿ ಅಧಿಕಾರಿಗಳು ರಿಕವರಿ ಮಾಡಿದ್ದಾರೆ, ಅಂದ್ರೆ ಜಪ್ತಿ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಗೋವರ್ಧನ್ ಯಾರು ಈ 476 ಗ್ರಾಂ ಚಿನ್ನವನ್ನ ಖರೀದಿ ಮಾಡಿದ್ರೋ ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಹಾಗೇನೆ ರುದ್ದಂ ಗೋಲ್ಡ್ ಶಾಪ್ಗೆ ಬೀಗವನ್ನ ಕೂಡ ಹಾಕಲಾಗಿದೆ.